ಎಲ್ರಿಗೂ ನಮಸ್ಕಾರ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋರಿಗೆ ಡಬಲ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವಾಟ್ಸ್ಆಪ್ ಯೂಟ್ಯೂಬ್. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಸೂಪರ್ ಫ್ಯಾಂಟಾಸ್ಟಿಕ್. ಇಟ್ಸ್ ಅ ಬ್ಯೂಟಿಫುಲ್ ಫ್ರೈಡೇ ಮಾರ್ನಿಂಗ್. ವೀಕೆಂಡ್ ನಮಗೆ ಬೇಗ ಬಂದ್ಬಿಟ್ಟಿದೆ. ಸೊ ಇವತ್ತೊಂದು ರೈಡ್ ಹೊರಟಿದ್ದೀವಿ. ಟೈಮ್ ನೌ ಇಸ್ ಅಬೌಟ್ 6:28. ಜಸ್ಟ್ ನಾವು ಅತ್ತಿಬೆಲೆ ಟೋಲ್ ಕ್ರಾಸ್ ಮಾಡಿ ಮುಂದೆ ಹೊರಟಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂದರೆ ವಾಲ್ಪರೈ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ದ ಸೆವೆಂತ್ ಹೆವೆನ್. ಸೊ ಯಾರ್ಯಾರಿದ್ದಾರೆ ಇವತ್ತು ನನ್ನ ಜೊತೆ ರೈಡಲ್ಲಿ ಅಂತ ನಿಮಗೆ ಒಂದು ಕ್ವಿಕ್ ಇಂಟ್ರೋ ಕೊಡ್ತೀನಿ. ಒಂದು ತುಂಬಾ ಸ್ಪೆಷಲ್ ಬೈಕ್ ಇದೆ. ಸೊ ನೋಡ್ತಾ ಇರ್ಬೋದು ಮುಂದ್ಗಡೆ. ಸೊ ಇದೇ ರಂಜಿತ್ ಭೈಯನ್ ಹೊಸ ಗಾಡಿ 1290 KTM. ಸ್ಟ್ರಿಸ್ಲಿಂಗ್. ಆ್ಯಕ್ಚುಲಿ ಬಾಯ್ಸ್ ಎಲ್ಲ ಇಂಟ್ರೋ ಕೊಡೋಣ ಆದರೆ ಎಲ್ಲ ಐ ಥಿಂಕ್ ತುಂಬ ಕ್ವಿಕ್ ಆಗಿದ್ದಾರೆ. ಸೊ ಅನದರ್ ರೈಡರ್ ಬಂದ್ಬಿಟ್ಟು ಮೋಹನ್ ಅಂತ. ಈಸ್ ಆನ್ ಇಸ್ ಮಲ್ಟಿ 950. ತುಂಬ ವರ್ಷದಿಂದ ರೈಡ್ ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಐ ಥಿಂಕ್ ಇಟ್ಸ್ ಬೀನ್ ಮೋರ್ ದೆನ್ ಅಯ್ಯೋ ಓಡ ಅಂತ ಬಟ್ ಆಗ್ತಾನೆ ಇರಲಿಲ್ಲ. ಫೈನಲಿ ದ ಡೇ ಹ್ಯಾಸ್ ಕಮ್. ಇನ್ನೂ ರೈಡ್ ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಆಲ್ರೆಡಿ ಮಳೆ ಕೊಡ್ತಾ ಇದೆ. ಇನ್ನೂ ಒಂದು 600 ಕಿಲೋಮೀಟ್ರ್ ಹತ್ರ ಹೋಗಬೇಕು. ಏನು ಕತೆನೋ ಏನೋ ಗೊತ್ತಿಲ್ಲ. ದೀಪು ಇದ್ದಾನೆ. ಸೊ ಫೈನಲಿ ಒಂದು ಒಳ್ಳೆ ರೈಡ್ ಹೊರಟಿದ್ದೀವಿ. ರಂಜನ್ ಅವ್ರು ಪಾಸ್ ಆದ್ರಾ? ಅವ್ರು ಮುಂದೆ ಇದ್ದಾರೆ ಮಗ. ಓಕೆ. ಹೋಗ್ತಾ ಇದೆ ನೋಡೋದೆ ಸಿಟಿ. ಹಾಂ. ಇನ್ನೂ ಇಬ್ರು ಬಾಯ್ಸ್ ಆ್ಯಕ್ಚುಲಿ ಕಾರಲ್ಲಿ ಬರ್ತಾ ಇದ್ದಾರೆ. ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಹೋಂಡಾ ಸಿಟಿ. ರಂಜನ್ ಮತ್ತು ಧಿರಿನ್ ಇದ್ದಾನೆ ಇದರಲ್ಲಿ. ಸೊ ನಮ್ಮ ಬ್ಯಾಗ್ಸ್ ಎಲ್ಲನೂ ರಂಜನ್ ಕಾರಲ್ಲೇ ಡಂಪ್ ಮಾಡಿದ್ದೀವಿ. ಇನ್ನೊಬ್ರು ಐ ಥಿಂಕ್ ಮೋಹನ್ ಇಬ್ಬರು ಮೋಹನ್ ಇದ್ದಾರೆ ಆ್ಯಕ್ಚುಲಿ. ಒಬ್ಬರು ಮೋಹನ್ 950 ಮಲ್ಟಿಯಲ್ಲಿದ್ದಾರೆ. ಇನ್ನೊಬ್ಬರು ಮೋಹನ್ ಬಂದ್ಬಿಟ್ಟು ನಮ್ಮ ಚೇಂಜ್ ಆಫ್ ಸ್ಪೀಡು S1000 RR ಇಟ್ಟಿದ್ರು. ಸೊ ಇವಾಗ ಅವರು GSAಗೆ ಅಪ್ಗ್ರೇಡ್ ಆಗಿದ್ದಾರೆ. ಸೊ ಫ್ಯೂಯಲ್ಲು ಇಲ್ಲ ಆ್ಯಕ್ಚುಲಿ. ಫ್ಯೂಯಲ್ ಅಪ್ ಮಾಡಿಸ್ಕೊಳ್ಲಿಲ್ಲ. ಎಲ್ಲಾದರೂ ಮುಂದೆ ಎಲ್ಲಿ ಸಿಗುತ್ತೋ ಅಲ್ಲಿ ಫ್ಯೂಯಲ್ ಅಪ್ ಮಾಡ್ಕೋಬೇಕು. ಸೊ ಇಲ್ಲೇ ಇಂಡಿಯನ್ ಆಯಿಲ್ ಇದೆ. XP 95 ಸಿಗುತ್ತೆ. ಸೊ ನಂದು ರಂಜಿತ್ ಭೈಯನ್ ಗಾಡಿ ಎರಡರಲ್ಲೂ ಪೆಟ್ರೋಲ್ ಇಲ್ಲ. ಬೇರೆ ಬಾಯ್ಸ್ ಎಲ್ಲ ಫಿಲ್ ಮಾಡ್ತಿದ್ದಾರೆ. ಸೊ ಕ್ವಿಕ್ಕಾಗಿ ಒಂದು ಟಾಪ್ ಅಪ್ ಮಾಡ್ಕೊಳ್ಳೋಣ. ಸೊ ಇದೇ ನೋಡಿ, ಅದು ವೆರಿ ಎಕ್ಸ್ಕ್ಲೂಸಿವ್ ಬೈಕ್. ಜಸ್ಟ್ ಒನ್ ಇನ್ ಇಂಡಿಯಾ. ರಂಜಿತ್ ಭೈಯಂದು ಹೊಸ ಗಾಡಿ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನೋಡ್ತಾ ಇರ್ಬೋದು ನೀವು. ಇದು ನಿಮ್ಗೆ ಎಲ್ಲೂ ಕಾಣಿಸಲ್ಲ ಇಂಡಿಯಾದಲ್ಲಿ. ಸೊ ಇವರೊಬ್ಬರ ಹತ್ರನೇ ಇರೋದು. ವೆರಿ ಎಕ್ಸ್ಕ್ಲೂಸಿವ್ ಬೈಕ್. ಸೊ ಬಾಯ್ಸ್ ಎಲ್ಲ ಹೋಗಿದ್ದಾರೆ ಮುಂದೆ. ಸಾಯಿ ಸಂಗೀತ್ ಅಂತ ಲಾಸ್ಟ್ ಟೈಮ್ ನಾವು ಧನುಷ್ಕೋಡಿಗೆ ಹೋಗ್ಬೇಕಾದ್ರೆ ತಿಂದಿದ್ವಿ. ಅಲ್ಲಿ ಚೆನ್ನಾಗಿತ್ತು. ಸೊ ಅಲ್ಲೇ ನಿಲ್ಸೋಣ ಅಂತ. ಸದ್ಯಕ್ಕೆ ಮಳೆ ನಿಂತಿದೆ. ಬಾಯ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ. ಸೊ ಸ್ವಲ್ಪ ಪೇಸ್ ಮೇಂಟೈನ್ ಮಾಡಬೇಕು. ಸೊ ಕ್ಯಾಮ್ರಾ ಆಫ್ ಮಾಡ್ತೀನಿ, ಕಾನ್ಸಂಟ್ರೇಟ್ ಮಾಡ್ತೀನಿ. ಸದ್ಯಕ್ಕೆ ಟೂರಿಂಗಿಂದ ಸ್ಪೋರ್ಟ್ಗೆ ಹಾಕೊಂಬಿಡೋಣ. ಆಲ್ ಸೆಟ್. ಹಲೋ ದಿರಿನಾ, ಎಷ್ಟು ದೂರ ಇದೆಯಾ ಇನ್ನೂ? ಹಾಂ. ಓಕೆ ಡನ್. ಓಕೆ ಡನ್. ಬಾಯ್. ಯು ಟರ್ನ್. ಆಲ್ಮೋಸ್ಟ್ ಸೇಲಂ ಅಲ್ಲ ಗುರು. ಇನ್ನು ಸ್ವಲ್ಪ ದೂರ ಹೋದ್ರೆ ಇನ್ನೊಂದು 55 ಕಿಲೋಮೀಟರ್ಸ್ ಸೇಲಮು. ಸೇಲಂ ಬೇಸಿಕ್ಲಿ ಅರೌಂಡ್ 160 ಕಿಲೋಮೀಟರ್ಸ್ ಬಂದಿದ್ದೀವಿ ಮಗ. 150 ಕಿಲೋಮೀಟರ್ಸಾ? 160 ನಮ್ಮ ಮನೆಯಿಂದ. 60. ಹಾಂ. ಓಕೆ ಪರವಾಗಿಲ್ಲ. 1 hour later. ಎಲ್ಲಿ ಲೆಫ್ಟ್? ಇಲ್ಲಿ ಈ ರೋಡ್ ಕೊಯಂಬತ್ತೂರು ಅಂತಿದೆಯಲ್ಲ. ಬಾ ನಾನು ನಿಜ ಲೀಡ್ ಮಾಡ್ಬಿಡು. ಹಾಂ. ಮಚಾನ ಇದು ರಂಜಿತ್ ಅವ್ರಿಗೆ ನೀರು ಕುಡಿಬೇಕಂತೆ. ಹಾಂ. ಓಕೆ. ಅಷ್ಟೊಂದು 30 ಕಿಲೋಮೀಟರ್ ಸ್ಟ್ರೆಚ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಕಾನ್ಸ್ಟೆಂಟ್ 160 ಅಲ್ಲೇ ಇದ್ದೆ. ಸಕ್ಕತ್ತಾಗಿದೆ ರೋಡ್ ಮಾತ್ರ.
ಚೆಂಗಪಳ್ಳಿ ಟೋಲ್ ಪ್ಲಾಜಾ ಅಂತ ಇದು. ಬಾಯ್ಸ್ ಇಲ್ಲೆಲ್ಲಾದ್ರೂ ಹಾಕ್ಕೊಂಡಿದಾರ? ಎಲ್ಲೂ ಹಾಕ್ಕೊಂಡಿಲ್ಲ ಮಾಮ್ ಟೋಲ್ ಹತ್ರ. ಫೋನ್ ಮಾಡಲಾ? ಮಾಡು. ಹಲೋ ಜಾಕಿ ರೆಡ್ಡಿ. ಎಲ್ಲಿ ಡ್ರಿಫ್ಟ್ ಹೊಡ್ಕೊಂಡು ಟೋಕಿಯೋಗೆ ಹೊಟ್ಟೋದೇನು? ಹಲೋ, ಡ್ರಿಫ್ಟ್ ಹೊಡ್ಕೊಂಡು ಟೋಕಿಯೋಗೆ ಹೊಟ್ಟೋದೇನು? ಇನ್ನು ಕೈಮುಖ ನಾವು ರೀಚ್ ಆಗಿಲ್ಲ. ಅಲ್ಲ, ಇದು ಅಲ್ಲಿ ಚೆಂಗಪಳ್ಳಿ ಟೋಲ್ ಪ್ಲಾಜಾ ಅಂತ ಬರುತ್ತೆ. ಅದು ಆಗ್ತಿದ್ದಂಗೆನೆ ಟೋಲ್ ಇಮಿಡಿಯೇಟ್ ಲೆಫ್ಟ್ ಸೈಡಲ್ಲೇ ಒಂದು ಕೊಕೋ ಕೋಲಾ ಬೋರ್ಡ್ ಇದೆ. ಇರು ಮಗ, ಕಳಿಸ್ತೀನಿ ಒಂದು ನಿಮಿಷ. ಸ್ವಲ್ಪ ಹಿಂಗೆ ಕ್ವಿಕ್ಕಾಗಿ ಒಂದು ಹೈಡ್ರೇಟ್ ಆಗೋಣ. ಇಲ್ಲಿ ಟೈಮ್ 11:15 ಆಯಿತು. ಸಿಕ್ಕಾಬಡೆ ಬಿಸಿ. ಕಾರಲ್ಲಿ ಆರಾಮಾಗಿ AC ಹಾಕೊಂಡು ಬರ್ತಾ ಇದ್ದೀರಲ್ಲ? 11:57 ಆಯಿತು. ಒಂದು ಕ್ವಿಕ್ ಬ್ರೇಕ್ ತೊಗೊಂಡ್ವಿ, ಹೈಡ್ರೇಟ್ ಆದ್ವಿ, ಎಲ್ಲ ಒಂದೊಂದು ಎಗ್ ಪಫ್ ಹೊಡೆದ್ವಿ. ಸೊ ಇಲ್ಲಿಂದ 133 ಕಿಲೋಮೀಟರ್ಸ್ ಇದೆ. ನೀನು ಮ್ಯಾಪ್ ಹಾಕೊಂಡಿದ್ಯಾ? ನಾನಾ? ಇಲ್ಲ ಮಾಮ್, ನೆಕ್ಸ್ಟ್ ಇಲ್ಲೇ ಎಲ್ಲಾದರೂ ಫುಲ್ಲು ಫ್ಯೂಯಲ್ ಅಪ್ ಮಾಡಿಸ್ಕೊಂಬಿಡೋಣ ಅಂತ. ಬಾಯ್ಸ್, ಇದು ಅವ್ರಿಗೆ ಪೆಟ್ರೋಲು ಬರೀ 40 ಕಿಲೋಮೀಟರ್ಸ್ ಇದೆಯಂತೆ ರೇಂಜು. ಸೊ ಎಲ್ಲಿ ಕಾಣ್ತೋ ಅಲ್ಲಿ ನಿಲ್ಲಿಸ್ಬಿಡ್ರು. ನಂಗೆ ಗೊತ್ತಿಲ್ಲ ಗುರು, HP ಪವರ್ 95 ಅಂತ ಬಿಟ್ಟವ್ರ? ನಾನು ನೋಡೇ ಇರಲಿಲ್ಲ. ತುಂಬಾ ದಿನ ಆಯ್ತು ಬ್ರೋ. XP 95 ರೈವಲ್ ಇದು HP ಇದು. ಓಕೆ, 2000. ಥ್ಯಾಂಕ್ ಯು. ಎಲ್ಲರ ಗಾಡಿಯಲ್ಲೂ ಪೆಟ್ರೋಲ್ ಫುಲ್ ಟ್ಯಾಂಕ್ ಆಯಿತು. ಇಲ್ಲಿಂದ ಇನ್ನೊಂದು 130 ಕಿಲೋಮೀಟ್ರ್ ಇದೆ. ಪೊಲಾಚಿ ಅನ್ನೋ ಊರಿಗೆ ಇವಾಗ ಎಂಟ್ರ್ ಆಗಿದ್ದೀವಿ. ಸಿಮೆಂಟ್ ರೋಡು ನೋಡ್ತಾ ಇರ್ಬೋದು. ಟೈಮ್ ಇವಾಗ ಆಲ್ಮೋಸ್ಟ್ 12:15 ಆಯಿತು. 12:41 ಟು ಬಿ ಪ್ರಿಸೈಸ್. ಸೊ ಊಟ ಬಂದ್ಬಿಟ್ಟು ನಾವು ಸ್ಟೇಯಲ್ಲೇ ಹೇಳ್ಬಿಟ್ಟಿದ್ದೀವಿ ಅವ್ರಿಗೆ. ಸೊ ಲಂಚ್ ಸ್ಟೇಯಲ್ಲೇ ಮಾಡ್ತೀವಿ. ಆಲ್ರೆಡಿ ಫುಲ್ಲು ಮೋಡ ತುಂಬ್ಕೊಂಡ್ಬಿಟ್ಟಿದೆ. ಏನು ಮಳೆ ಕೊಡುತ್ತೋ ಏನೋ ಗೊತ್ತಿಲ್ಲ. ಇಟ್ಸ್ ಫುಲ್ ಕ್ಲೌಡಿ. ಡೆಸ್ಟಿನೇಷನ್ ರೀಚ್ ಆಗೋ ತನಕ ಮಳೆ ಬಂದಿಲ್ಲ ಅಂದರೆ ಸಾಕಪ್ಪ. ದೀಪು ಮತ್ತು ರಂಜಿತ್ ಭಯ್ಯ ಮುಂದೆ ಇದ್ದಾರೆ. ನನ್ನ ಹಿಂದೆ ಇಬ್ಬರು ಮೋಹನ್ ನನ್ನ ಹಿಂದೆ ಇದ್ದಾರೆ. ಸೊ ನಾನು ಸೆಂಟ್ರಲ್ಲಿದ್ದೀನಿ. ಈ ಕಡೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಸೊ ಲೆಟ್ಸ್ ವೇಟ್ ಫಾರ್ ಮೋಹನ್. ಹಲೋ. ಕಾರ್ಡೋದು ಬ್ಯಾಟ್ರಿ ಬೇರೆ ಲೋ ಇದೆ. ಬ್ಯಾಟ್ರಿ ಲೋ ಅಂತ ಬಂತು ಆಲ್ರೆಡಿ. ಹಾಂ ನಡೀರಿ. ಓಕೆ, ಡಬಲ್ ಮಾಡಿದ್ರು. ಹೌದಾ? ಸೊ ಬಂದರು ಇಬ್ಬರು. ಪಾಲಕ್ಕಾಡ್ ರೈಟ್ 46. ಓ ಕೇರಳ ಪಾಲಕ್ಕಾಡ್ ಅದೇ ಅಲ್ವಾ ಸರ್? ಕೇರಳ ತಾನೆ ಪಾಲಕ್ಕಾಡ್? ಹೌದು. ವಾಲ್ಪಾರೆ ಬಂದು ಫುಲ್ ಬಾರ್ಡ್ರು. ಓಕೆ. ನಾಳೆ ತಿರುಗಾಡ್ತಿರಲ್ಲ? ಹಾಂ. either tomorrow or today. ಓಕೆ. ಆಚೆ ಹೋದಾಗ ಎಂಟ್ರಿಂಗ್ ಅಂಡ್ ಎಕ್ಸಿಟಿಂಗ್ ಕೇರಳ. ಓಕೆ. ಡನ್. ಸೊ ಬಾಯ್ಸ್ ಏನೋ ನಿಲ್ಲಿಸಿದ್ದಾರೆ. ಐ ಥಿಂಕ್ ಹೈಡ್ರೇಟ್ ಆಗೋಕ್ಕೆ ಅನ್ಸುತ್ತೆ. ಗ್ಲಾಸ್ ಬಂದೆ. ವಾಲ್ಪಾರೆಗೆ ಇನ್ನೊಂದು 40 ಕಿಲೋಮೀಟರ್ಸ್ ಇದೆ. ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ವೋ ಫಾಲೋ ಮಾಡಿ. ಇನ್ಸ್ಟೆಂಟ್ ಅಪ್ಡೇಟ್ಸ್ಗೆ GK.Akshay ಅಂತ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ವಾಲ್ಪಾರೆ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್.